ನೀವು ಸ್ಪಷ್ಟವಾಗಿ ಹೇಳ್ತಾ ಇದೀರಿ. ಹೌದು, ನೀವು ಮನಸ್ಸಿಂದ ಕೆಲಸ ಮಾಡ್ಕೊಂಡ್ರೆ ತಲೆಯಿಂದ ಕೆಲಸ ಮಾಡಿ, ಆ ಜವಾಬ್ದಾರಿ ನಿರ್ವಹಣೆ ಮಾಡಿ, ಹಾಗೆಲ್ಲ ಸರಿ ಹೋಗುತ್ತೆ ಅಂತ. ಎಸ್, ಟೀಮ್ ಹಾಗಾಗಿ ತುಂಬಾ ಸ್ಟ್ರಾಂಗ್ ಇದೆ, ವರ್ಕ್ ಮಾಡ್ತಿದೆ. ಬಟ್ ಅವಾಗ ನಾನು ಹೇಳ್ತೀನಿ, ನಾಟ್ ಓನ್ಲಿ ಬರೀ ಪಬ್ಲಿಕ್ ಅಲ್ಲ, ಎಸ್ ಎ ಪ್ರೆಸ್ ಆಲ್ಸೋ ಪ್ರಾಬ್ಲಮ್ ಆದಾಗ ಪೊಲೀಸ್ ಎಲ್ಲಿ ಅಂತ ಪ್ರಶ್ನೆ ಮಾಡುವಂತ ಜನ ಆಗ್ಲಿ, ಪಬ್ಲಿಕ್ ಪ್ರೆಸ್ ಆಗ್ಲಿ. ಬಟ್ ನೀವ್ ಯಾವಾಗ ಅದನ್ನ ಟ್ರೇಸ್ ಮಾಡಿ ಹಿಡಿದಾಗ ಮತ್ತಿದಾಗ ಅಪ್ರಿಸಿಯೇಷನ್ ಸಿಕ್ತಾಗ ಒಂದು ಖುಷಿ ಆಗ್ತಿರುತ್ತೆ. ಅದೊಂದು ಸಹಜವಾಗಿ ಅನ್ಸುತ್ತಲ್ಲ ಅಂತ. ಬಿಕಾಸ್ ಆಫ್ ಕಂಪ್ಲೇಂಟ್ ಗಳನ್ನ ಬರೀ ಆರೋಪಗಳನ್ನ ಅಲ್ಲ, ಸೊ ನಾವು ಮಾಡಿದಾಗ ಯಾಕೆ ಹೇಳ್ಬೇಕಲ್ಲ ಅಂತ ಒಳಗಡೆ ಏನೇ ಇಲಾಖೆ ಇರ್ಬೋದೇನೋ, ಬಟ್ ಒಳಗಡೆ ಅನ್ಸಿರುತ್ತೆ, ಮನುಷ್ಯತ್ವ ಅನ್ನೋದು ಒಳಗಡೆ ಇರುತ್ತಲ್ಲ, ನಮ್ ಬಗ್ಗೆ ಮಾತ್ರ ಯಾಕೆ ಹಿಂಗೆ ಅಂತ ಅದ್ರ ಅನ್ಸಿದ್ಯಾ ಆ ತರ? ಇಲ್ಲ, ನಾವು ಆತರ ಯಾವಾಗಲೂ ಇದು, ಯಾಕೆಂದ್ರೆ ಏನಾಗ್ತದೆ, ಯಾವ್ದು ಡಿಪಾರ್ಟ್ಮೆಂಟ್ ಗಿಂತ ನಾವು ಬೇರೆ ಇರ್ತಿದೀವಿ. ನಾವು ಯೂನಿಫಾರ್ಮ್ ಹಾಕೊಂಡಿದೀವಿ, ಡಿಸಿಪ್ಲಿನ್ ಫೋರ್ಸ್ ಇದೀವಿ. ನಮ್ಗೆ ಇಮೋಷನ್ಸ್ ಅಲ್ಲಿ ನಾವು ಇದು ಆಗ್ಬಾರ್ದು. ಇಲ್ಲ, ನಮ್ ಕೆಲಸ ಮಾಡಬೇಕು. ಒಳ್ಳೇದಾಯ್ತು ಒಳ್ಳೇದು, ಕೆಟ್ಟ ಇದ್ರೆ ಕೆಟ್ಟ. ನಮ್ಮ ಡಿಸಿಷನ್ ಇಂದ ಒಂದು ಪಾರ್ಟಿಗೆ ಅನುಕೂಲ ಆಗಿದೆ, ಇನ್ನೊಂದು ಪಾರ್ಟಿಗೆ ಅನುಕೂಲ ಆಗಲ್ಲ. ಸಪೋಸ್ ನಾವು ಆರೋಪಿಗೆ ಹಿಡಿದಿದ್ವಿ, ಯಾರು ಕಲ್ರು, ಆ ಕಲ್ರು ಏನೋ ಕದ್ದಿದ್ದಾರೆ, ಆ ಕಲ್ರಿಗೆ ನಾವು ಹಿಡಿಬೇಕು. ಆ ಯಾರು ಮನೆಯವರು ಇದಾರೆ ಅವ್ರಿಗೆ ಖುಷಿ ಆಗುತ್ತೆ, ಕಲ್ರಿಗೆ ಖುಷಿ ಆಗಲ್ಲ. ಸೊ ನ್ಯಾಚುರಲ್, ಅದು ನಮ್ಮ ಪ್ರಶ್ನೆ, ನಮ್ದು. ಯಾಕೆ ನಾವು ಅದೇ ಕೆಲಸಕ್ಕೋಸ್ಕರ ಇದ್ವಿ. ಸೊ ನಮ್ದು ಕೆಲಸ ಏನಾಗಿದೆ, ಸಮಾಜದಲ್ಲಿ ಸುವ್ಯವಸ್ಥೆ ಇರಬೇಕು, ಕಾನೂನು ವ್ಯವಸ್ಥೆ ಇರಬೇಕು, ಕ್ರೈಮ್ ಕಂಟ್ರೋಲ್ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಯಾರು ತಪ್ಪಿಸ್ತಾರೋ ಇದ್ದಾರೆ, ಹಾರ್ಡ್ಲಿ 1% ಅವ್ರು ಇರ್ತಾರೆ ಇಂಥವ್ರು, 99% ಒಳ್ಳೆಯವರು. 1% ಅವ್ರ ತೊಂದರೆಗೋಸ್ಕರ 9%ಗೆ ತೊಂದರೆ ಆಗ್ಬಾರ್ದು. ಸೊ ನಾವು 99%ಗೆ ಒಳ್ಳೇದು ಇರಬೇಕು, ಅವ್ರ ಖುಷಿಲಿ ಇರಬೇಕು, ಅವ್ರ ನೆಮ್ಮದಿಯಲ್ಲಿ ಇರಬೇಕು. ಅವ್ರು ತಮ್ಮ ಏನೋ ಉದ್ಯೋಗ ಇದೆ, ಕೆಲಸ ಇದೆ, ಬಿಸ್ನೆಸ್ ಇದೆ, ಅಥವಾ ಸ್ಟಡೀಸ್ ಅಲ್ಲಿ ಇದೆ, ಎಲ್ಲಿ ಬೇಕಾದ್ರೂ ಅವ್ರು ಮಾಡ್ಕೊಡು. ಯಾಕಂದ್ರೆ ವಿ ಆರ್ ದೇರ್ ಟು ಪ್ರೊಟೆಕ್ಟ್. ಸಮಾಜದಲ್ಲಿ ಏನೋ ಗೊಂದಲ ಆಗ್ಬಿಟ್ರೆ ಅವ್ರವ್ರ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ದು ಕೆಲಸ ಏನಂದ್ರೆ, ಯಾರು ಆ ಸಿಸ್ಟಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅದು ಫೈನಾನ್ಷಿಯಲಿ ಇರ್ಬೋದು, ಇಕಾನಮಿಕ್ ಇರ್ಬೋದು, ಸೋಷಿಯಲ್ ಅಲ್ಲಿ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಯಾವ್ದು ಇರಲಿ, ಆ ತಕ್ಕಂತೆ ಏನೋ ಸಮಸ್ಯೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ಲೇಬೇಕು. ಖಂಡಿತ. ಈ ಇಂಟ್ರೆಸ್ಟಿಂಗ್ ಕೇಸಸ್ ಬರ್ತದೆ. ಎಂತ ಕೇಸಸ್ ಬರ್ತದೆ ಅಂದ್ರೆ, ಇಲ್ಲ ಮೊನ್ನೆ ಕೂಡ ಯಾರೋ ಒಂದು ನಮ್ದು ಒಂದು ಮೂವಿ ಯಾರೋ ಕಾಪಿ ಮಾಡ್ಬಿಟ್ಟಿದ್ದಾರೆ. ನಾನು ಅದು ಸ್ಪಷ್ಟಾಗಿ ಹೇಳಲ್ಲ, ಹೇಳಲಿಕ್ಕೆ ಆಗಲ್ಲ ಯಾವ ಪಿಕ್ಚರ್ ಬಗ್ಗೆ. ಈಗ ಅವ್ರಿಗೆ ತೊಂದರೆ ಇದೆ, ಅವ್ರಿಗೆ ಗೊಂದಲ ಇದೆ, ಇಲ್ಲ ಇದು ಸ್ಟೋರಿ ನಂದೆ, ಬೇರೆಯವ್ರು ಕಾಪಿ ಮಾಡ್ಬಿಟ್ಟಿದ್ದಾರೆ, ಪೊಲೀಸ್ ಅವ್ರಿಗೆ ಕ್ರಮ ತಗೊಳ್ತಾ ಇಲ್ಲ. ಈಗ ತಕ್ಷಣ ತಗೊಳ್ಲಿಕ್ಕೆ ಆಗಲ್ಲ, ನೀವು ಕಂಪ್ಲೇಂಟ್ ಕೊಡಿ, ಇಲ್ಲ ಅದಕ್ಕೆ ವಿಧಿ ಇರ್ತದೆ, ಒಂದು ಸ್ಕ್ರೀನಿಂಗ್ ಕಮಿಟಿ ಇರ್ತದೆ, ಫಿಲ್ಮ್ ಚೇಂಬರ್ ಇರ್ತದೆ, ಏನೇನೋ ಇರ್ತದೆ. ಸೊ ನನ್ನ ಪ್ರಕಾರ ಅಂದ್ರೆ, ಪ್ರತಿಯೊಂದು ಜನಕ್ಕೆ ಸಮಾಧಾನ ಬೇಕು, ಸೊಲ್ಯೂಷನ್ ಬೇಕು ಪೊಲೀಸಿಂದ. ಬಟ್ ನಾವು ಮೆಜಿಷಿಯನ್ಸ್ ಅಲ್ಲ, ನಾವು ಏನೋ ಜಾದೂಗಾರಲ್ಲ, ತಕ್ಷಣ ನೀವು ಬಂದ್ರೆ ನಾವು ಸ್ವಲ್ಪ ಮಾಡ್ತೀವಿ. ನಾವು ಕಾನೂನು ಪ್ರಕಾರ ಮಾಡಬೇಕು. ಮತ್ತೆ ಇಮೋಷನ್ಸ್ ಅಥವಾ ಪರ್ಸನಲ್ ಇದರಲ್ಲಿ ನಾವು ಆಮೇಶ್ ಇದಕ್ಕೆ ಆಗ್ಬಾರ್ದು. ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಒಂಥರ ನಮ್ ಕೆಲಸನೇ ಬೇರೆ ಇದೆ. ನಾನು ಅದಕ್ಕೆ ಹೇಳಿದೆ, ಹುಡುಗಿ ಲವ್ ಮಾಡಿ ಗಲಾಟೆ ಮಾಡ್ಕೊಂಡ್ರೆ, ಲವ್ ಮಾಡೋದು ಅವ್ರು ಮಾಡಿರ್ತಾರೆ, ಗಲಾಟೆ ಮಾಡ್ಕೊಂಡ್ರೆ ಮತ್ತೆ ಪೊಲೀಸ್. ಹೌದು. ಅಲ್ಲಿ ಯಾರೋ ಭಯೋತ್ಪಾದಕ ಬಂದ ಅಂದ್ರೆ ಎಗೇನ್ ಆ ಪೊಲೀಸ್. ಲೈಕ್ ಈ ಸಣ್ಣ ಸಮಸ್ಯೆಯಿಂದ ಹಿಡಿದು ಬೆಟ್ಟಷ್ಟ ಸಮಸ್ಯೆಗಳವರೆಗೂ ಕೂಡ ಫೇಸ್, ಲೈಕ್ ಅದನ್ನ ಸವಾಲ್ನ ಸ್ವೀಕಾರ ಮಾಡಿ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆ ಇದು ವಂಡರ್ಫುಲ್ ಹೋಗ್ತಿರುತ್ತೆ. ಬಟ್